ಅದು ಈಗ ಇಬ್ಬರು ಪೇಷಂಟ್ ಬಂದಿದ್ರೆ ಈಗ ಇವ್ರು ಏನಾದರೂ ಟ್ರಾನ್ಸ್ಗೆ ಹೋದಾಗ ಖಂಡಿತ ಅವ್ರ ಕಡೆ ನಾವು ಅಲ್ಲಿ ಇಟ್ಟಿರ್ತೀವಿ. ಯಾಕೆಂದ್ರೆ ಅವ್ರು ನೋಡ್ಕೋಬೇಕು ಏನಿದೆ ಏನಿಲ್ಲ ಅಂತ ಅವ್ರು ಕೇಳಿಸ್ಕೋಬೇಕು, ಆ ಥರ ಇಟ್ಟಿರ್ತೀವಿ. ಯಾಕಂದ್ರೆ ಇಂಥ ಸಂಗತಿಗಳೇ ತಪ್ಪು ದಾರಿಗೆ ಅಥವಾ ತಪ್ಪು ಕಲ್ಪನೆಗೆ ಎಡೆ ಕೊಡೋದು. ಹೌದು. ಕೆಲವು ಟೈಮಲ್ಲಿ ಒಬ್ಬರೇ ಬಂದಾಗ ಏನು ಮಾಡ್ತೀವಿ, ಅವ್ರ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಕೊಟ್ಬಿಡ್ತೀವಿ. ಅವ್ರು ಟ್ರಾನ್ಸ್ಗೆ ಹೋಗೋದನ್ನ ಅವ್ರ ಮೊಬೈಲಲ್ಲಿ ನಾವು ರೆಕಾರ್ಡ್ ಮಾಡಿಕೊಡೋದ್ರಿಂದ ಅವ್ರು ಎಚ್ಚರ ಆದಮೇಲೆ ನೋಡ್ಕೋಬೋದು. ಇಲ್ಲಿ ಆ್ಯಕ್ಚುಲಿ ನಾವು ಇಲ್ಲಿ ಸಂಮೋಹನೆಗೆ ಒಳಪಡಿಸಿದಾಗ 100ಕ್ಕೆ ಒಬ್ಬರೋ ಇಬ್ಬರು ಅಷ್ಟೇ ಇಲ್ಲಿಂದ ಫುಲ್ಲು ಮರೆತು ಆ ಕಡೆ ಹೋಗಿರ್ತಾರೆ, ಅದು ಸಂಮೋಹನೆಗೆ ಹೋಗಿರ್ತಾರೆ. ಇನ್ನು ಮಿಕ್ಕ 100ಕ್ಕೆ ಒಂದು 98 ಜನ ಇಲ್ಲಿ ನಡೆಯೋದು ಗೊತ್ತಾಗ್ತಾ ಇರುತ್ತೆ, ಅಲ್ಲಿ ನಡೆಯೋದು ಗೊತ್ತಾಗ್ತಾ ಇರುತ್ತೆ. ಆದ್ದರಿಂದ ಅವ್ರಿಗಂಥ ಸಮಸ್ಯೆಗಳು ಬರೋದಿಲ್ಲ. ಈಗ ನನಗೆ ನೀವು ಮುಂದೆ ಸುಮಾರು ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕಿದೆ. ಆದರೆ ಇಲ್ಲಿ ನನಗೆ ಈಗ ಪುನರ್ಜನ್ಮದಿದೆ, ಪ್ರೇತಾತ್ಮದಿದೆ, ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಡಿಪ್ರೆಷನ್ನು, ಅಥವಾ ಯಾರಿಗೂ ಗೊತ್ತಿಲ್ಲದೆ ಇದ್ದಂಥ ನಿಮ್ಮ ವೈದ್ಯರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗದಿದ್ದಂಥ ಕೆಲವು ಆಂತರಿಕ ಕಾಯಿಲೆಗಳು, ನೆನಪಿನ ದೋಷಗಳು, ಏಕಾಗ್ರತೆಯ ದೋಷ, ಈಗ ಮಕ್ಕಳ ನೆನಪಿನ ಶಕ್ತಿಯ ಕೊರತೆ, BP, ಶುಗರು, ಹಾರ್ಟ್ ಸಮಸ್ಯೆ ಇತ್ಯಾದಿ ಇದೆ. ನನಗೆ ಒಂದೊಂದಾಗಿ ಈಗ ಉದಾಹರಣೆಗೆ ಪುನರ್ಜನ್ಮ ಅಂತ ಬಂದಾಗ, ಪುನರ್ಜನ್ಮ ಬೇಡ, ಪೂರ್ವಜನ್ಮ ಅಂತ ಇಟ್ಕೊಳ್ಳೋಣ. ಪೂರ್ವಜನ್ಮದ ಕೇಸು ಒಂದು ಬ್ಯೂಟಿಫುಲ್ ಆದಂಥ, ನಿಮಗೆ ಆಶ್ಚರ್ಯ ಹುಟ್ಟಿಸಿದಂಥ ಒಂದು ಘಟನೆಯನ್ನು ಹೇಳಿದ. ಇಲ್ಲಿ ನಾವು ಪೂರ್ವ ಜನ್ಮದ್ದು ಹೇಳಕ್ಕೆ ಅಂತ ಹೋದಾಗ ಅನೇಕ ಕಾಯಿಲೆಗಳು ಪೂರ್ವ ಜನ್ಮದಿಂದನೇ ಬಂದಿದೆ. ಅದಕ್ಕೆ ರಿಲೇಟೆಡ್ ಆದ ಕಾಯಿಲೆಗಳು ಯಾವ್ಯಾವುದು ಅಂತ ಅದಕ್ಕೊಂದು ಪ್ರಸ್ತಾವನೆ ಹೇಳಿ. ಇಲ್ಲಿ ಪೂರ್ವ ಜನ್ಮದಿಂದ ಬರುವಂತಹ ಮುಖ್ಯ ಕಾಯಿಲೆಗಳಂದ್ರೆ ಅಸ್ತಮ, ತುಂಬ ಬರೋದು ಅಂದರೆ ಅಸ್ತಮ, ಮತ್ತು ಗಂಟ್ಲಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು. ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಯಾರೋ ಒಂದು ವ್ಯಕ್ತಿಗೆ ಈಗ ಅಸ್ತಮ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಅವ್ರೀಗ ಎಷ್ಟೋ ಹಾಸ್ಪಿಟಲ್ ತೋರಿಸ್ತಾರೆ, ಅದು ಕಾಯಿಲೆ ಗುಣ ಆದರೆ ಸಂತೋಷ, ಅದು ಅಲ್ಲಿಗೆ ಹಾಸ್ಪಿಟಲ್ದು ಓಕೆ. ಇಲ್ಲಿ ನಮಗೆ ಬರುವಂತಹ ಸಮಸ್ಯೆಗಳು ಯಾವುವು ಅಂತಂದರೆ, ಈಗ ನಮಗೆ ನಿನ್ನೆಯಿಂದ ಬಂದಿದೆ, ಮೊನ್ನೆಯಿಂದ ಬಂದಿದೆ ಅಂತ ನಮ್ಮ ಹತ್ರ ಬರೋರು ಯಾರೂ ಇರೋದಿಲ್ಲ. ನಮ್ಮ ಹತ್ರ ಬರೋದು 5 ವರ್ಷಗಳಿಂದ ಸಮಸ್ಯೆ ಇದೆ, 10 ವರ್ಷಗಳಿಂದ ಸಮಸ್ಯೆ ಇದೆ ಅಂತ ಬರೋದೇ ನಮ್ಮ ಹತ್ರ ಜಾಸ್ತಿ. ಅಥವಾ ಎಲ್ಲ ಕಡೆ ಹೋಗಿ ಕೊನೆಗೆ ಇದೊಂದು ನೋಡ್ಬಿಡುವ ಚಾನ್ಸ್, ಇದು ಕಡಿಮೆ ಆದ್ರೆ ಸಂತೋಷ, ಇಲ್ಲದೆ ಇದ್ರೆ ಒಂದು ಸ್ವಲ್ಪ ಸಮಯ, ಒಂದಿಷ್ಟು ದುಡ್ಡು ಅನ್ನೋರು ಬರ್ತಾರೆ. ಆಗ ಸುಮಾರು ನನ್ನ ಹತ್ರ ತುಂಬ ಜಾಸ್ತಿ ಇದಾಗಿರೋದು ಅಂದರೆ 2. ಒಂದು ಬಂದು ಹುಟ್ಟೋ ಮಕ್ಕಳು ಹ್ಯಾಂಡಿಕ್ಯಾಪ್ಟಾಗಿ ಹುಟ್ಟೋದು, ಅಂದರೆ ಕೈ ಸ್ವಾಧೀನ ಇರೋದಿಲ್ಲ, 10 ವರ್ಷ ಆದರೂ ಮಕ್ಕಳು ಮಲಗಿರೋ ಜಾಗ ತುಂಬ 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 ಇಂಪಾರ್ಟೆಂಟ್ ಆಗಿರೋ ಕೇಸುಗಳಿವು. ಈಗ ಮಕ್ಕಳು ಏನಾಗುತ್ತೆ ಅಂದರೆ ಹುಟ್ಟಿರ್ತಾರೆ, ಅವ್ರು ಹ್ಯಾಂಡಿಕ್ಯಾಪ್ಟ್ ಆಗಿರೋ, ಅದು ದೊಡ್ಡ ಸಮಸ್ಯೆ ಅಂದರೆ ಅದು. 2ನೇದಾಗಿ ಬಂದು ತುಂಬ ಅಂಗವೈಕಲ್ಯತೆ, ಹ್ಯಾಂಡಿಕ್ಯಾಪ್ಟಾಗಿ ಹುಟ್ಟಿರೋದು. 2ನೇದು ಅಂದರೆ ತುಂಬ ದೊಡ್ಡ ಸಮಸ್ಯೆ ಅಂತಂದರೆ ಈ ಅಸ್ತಮಾ ಪ್ರಾಬ್ಲಮ್. ಈ ಅಸ್ತಮಾ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಅಂದರೆ, ಅವರು ಏನಾದರೂ ಪೂರ್ವ ಜನ್ಮದಲ್ಲಿ ಬಾವಿಯಲ್ಲಿ ಬಿದ್ದು ಸತ್ತಾಗ, ಅಥವಾ ನೀರಲ್ಲಿ ಆಕಸ್ಮಿಕವಾಗಿ ಮುಳುಗಿ ಸತ್ತಾಗ, ಅಥವಾ ಮನೆ ಸುಟ್ಟೋಗೋವಾಗ ಫುಲ್ಲು ಹೊಗೆಯಲ್ಲಿ ಸತ್ತಾಗ, ಅದು ಖಂಡಿತವಾಗ್ಲೂ ಈ ಜನ್ಮಕ್ಕೆ ಅದು ಉಸಿರಾಟದ ತೊಂದರೆ, ಅಸ್ತಮಾ ಪ್ರಾಬ್ಲಮ್ ಮತ್ತು ಈ ಜನ್ಮಕ್ಕೆ ಖಂಡಿತವಾಗ್ಲೂ ಅದು ಬಂದೇ ಬರುತ್ತೆ. ಆ ಥರ ಕೇಸ್ ನಾವು ತುಂಬಾ ಅದನ್ನು ನಾವು ಕ್ಲಿಯರ್ ಮಾಡಿದ್ದೀವಿ. ಅಸ್ತಮಾ ಅಂಗವೈಕಲ್ಯದ ಬಂದು ನಾನು ಒಂದು 3-4 ಕೇಸನ್ನು ನಾನು ತೊಗೊಂಡು ಅದನ್ನು ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಈಗ ಇಲ್ಲಿ ನೋಡಿ, ಒಂದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಆ ಮಗು ಫಾರಿನಲ್ಲಿ ಹುಟ್ಟುತ್ತೆ, ಅವರು ಪೋಷಕರು ಬಂದು ಅಂದರೆ ಆ ಮಗುವಿನ ಸೋದರ ಮಾವ ತಾತ ಬಂದು ನಮ್ಮ ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತಾರೆ. ಈ ಕೇಸ್ ಬಂದ ನಂತರ ಸುಮಾರು ಅಂದರೆ ಒಂದು 7 ವರ್ಷಗಳ ಹಿಂದಿದ್ದು. ಆ ಮಗು ಅಲ್ಲಿ ಹುಟ್ಟಿದಾಗ, ಮಗು ಹೆಸರು ಬೇಡ, ಮಗು ಹುಟ್ಟಿದಾಗ 3 ವರ್ಷ ನೋಡ್ತಾರೆ, ಆ ಮಗು ಯಾವುದೇ ರೀತಿಯಾದಂತಹ ಆ ಮಗುವಿನಲ್ಲಿ ಇದಿರೋದಿಲ್ಲ, ಮಲಗಿದ ಜಾಗದಲ್ಲೇ ಇರುತ್ತೆ, ಅದು ಮಗು ಸೈಡ್ಗೂ ತಿರುಗೋದಿಲ್ಲ, ಈ ಥರ ಒಂದು ಮಗು ಜಸ್ಟ್ ಬಿದ್ದಿರೋ ಜಾಗದಲ್ಲೇ ಮಗು ಇರುತ್ತೆ. ಇನ್ನು ಫಾರಿನಲ್ಲಿ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ದೊಡ್ಡ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿರ್ತಾರೆ ಅಂತ. ಅದೇನಾಯ್ತಂದರೆ, ಇಲ್ಲಿ ಇಂಡಿಯಾದಲ್ಲಿ ಇವ್ರ ತಾತ ಅವರು ಮತ್ತು ಸೋದರ ಮಾವ ಬಂದು ನಮ್ಮ ಒಂದು ಆಫೀಸ್ನ ವಿಚಾರವಾಗಿ ತಿಳ್ಕೊಂಡು ನಮ್ಮ ಹತ್ರ ಬರ್ತಾರೆ. ನಮ್ಮ ಮಗು ಸಹ ಹೆಂಗಿದೆ ಅಂತ ನಮಗೆ ಗೊತ್ತಿಲ್ಲ, ಜಸ್ಟ್ ನಾವು ಫೋಟೋದಲ್ಲಿ ನೋಡಿರೋದು. ಮಗುವಿನ ತಾಯಿನಾಗಲಿ ಮಗುವಿನ ತಂದೆ ಆಗಲಿ ನಮಗೆ ಗೊತ್ತಿಲ್ಲ ಯಾವ ಥರ ಇದ್ದಾರೆ ಅಂತ. ಜಸ್ಟು ಅವರ ಸೋದರ ಮಾವ ಮತ್ತು ತಂದೆ ಅಷ್ಟೇ ನಮ್ಮ ಹತ್ರ ಬರ್ತಾರೆ. ಮೇಡಮ್, ಈ ಥರ ನನ್ನ ಮೊಮ್ಮಗಳಿಗೆ ಈ ಥರ ಪರಿಸ್ಥಿತಿ ಇದೆ, ಈಗ ಮಲಗಿರೋ ಜಾಗದಿಂದ ನನ್ನ ಮೊಮ್ಮಗಳು ಕದಲ್ತಾ ಇಲ್ಲ, 3 ವರ್ಷ ಆಗಿದೆ, ಅವರು ಫಾರಿನಲ್ಲಿದ್ದಾರೆ, ಇನ್ನೊಂದು ವಾರದಲ್ಲಿ ಅವ್ರು ಬಂದ್ಬಿಡ್ತಾರೆ, ಬಂದರೂ ಸಹ ಅವರು ಇಂಥ ಒಂದು ರೇಖೆ ಹಿಪ್ನೋಟಿಸಮ್ ಅಂತ ನಂಬಿ ಬರುವಂಥ ಮೆಂಟಾಲಿಟಿಲಿ ಅವ್ರು ಇಲ್ಲ. ಈಗ ನಾವು ಬಂದಿದ್ದೀವಿ, ಇದರಲ್ಲಿ ನೀವೇ ಹೇಳ್ತೀರಾ ಇದರ ಡಿಸ್ಟೆನ್ಸ್ ಇಲ್ಲಿ ಹಿಂಗಿದೆ ಅಂತ ಹೇಳ್ತೀರಾ, ಮತ್ತು ಎಲ್ಲೋ ಇರೋರಿಗೆ ಹಿಪ್ನೋಟೈಸ್ ಮಾಡ್ಬೋದು ಅಂತ ಹೇಳ್ತೀರಾ, ಅದರಿಂದ ನಿಮ್ಮಿಂದ ಏನೋ ಸಾಧ್ಯನಾ ಅಂತ ಬಂದಿದ್ದರು. ಅದರಲ್ಲಿ ನಾವು ಅವ್ರ ತಾತನನ್ನು ಟ್ರೈ ಮಾಡಿದಾಗ ಅವ್ರ ತಾತ ಅವರು ಟ್ರಾನ್ಸ್ಗೆ ಹೋಗಲಿಲ್ಲ. ಅವರ ಒಂದು ಸೋದರ ಮಾವನವ್ರನ್ನ ನಾವು ಟ್ರಾನ್ಸ್ಗೆ ಕಳಿಸಿದ್ವಿ. ಸೋದರ ಮಾವನವ್ರನ್ನ ನಾವು ಟ್ರಾನ್ಸ್ಗೆ ಕಳಿಸಿದಾಗ ಈಗ ಮಗು ಹುಟ್ಟಿದೆಯಲ್ವಾ, ಆ ಮಗು ಹೋದ ಜನ್ಮದಲ್ಲಿ ಒಂದು ಗಂಡಾಗಿ ಹುಟ್ಟಿರುತ್ತೆ.
ಗಂಡಾಗಿ ಹುಟ್ಟಿ ಅದಕ್ಕೇನಾಗುತ್ತೆ, ಅದಕ್ಕೊಂದು 55 ವರ್ಷ ಆದಾಗ ಸ್ಟ್ರೋಕ್ ಹೊಡೆಯುತ್ತೆ. ಆ ಗಂಡಸಿಗೆ ಸ್ಟ್ರೋಕ್ ಹೊಡೆಯುತ್ತೆ. ಸ್ಟ್ರೋಕ್ ಹೊಡೆದ್ಬಿಟ್ಟು 20 ವರ್ಷ ಅವರು ಮಂಚದ ಮೇಲೆ ಇರ್ತಾರೆ. ಆ 20 ವರ್ಷದಲ್ಲಿ ಅವ್ರ ದೊಡ್ಡ ಮಗಳು ಏನು ಮಾಡ್ತಾಳೆ ಅಂತಂದರೆ, ಮದುವೆ ಆಗಿರುತ್ತೆ, ಬಟ್ ಗಂಡನನ್ನು ಬಿಟ್ಟು ತಂದೆ ಸೇವೆಗೆ ಅಂತ ಬಂದಿದ್ದು ಹೋಗ್ತಾಳೆ. ಮಾಮೂಲಿ ನಾವು ಅಂತೀವಲ್ಲ, ಅಯ್ಯೋ ನನಗೆ ಸೇವೆ ಮಾಡ್ತಾ ಇದೆಯಮ್ಮ, ನಾನು ಸತ್ತಿನ ಹೊಟ್ಟೆಲಿ ಹುಡ್ತೀನಮ್ಮ ಅಂತ ಅಂತೀವಲ್ಲ ನಾವು ಮಾಮೂಲಿಯಾಗಿ. ಅದೇನಾಗುತ್ತೆ ಅಂದರೆ, ಆ ಥರ ಹೇಳ್ಕೊಂಡು ಏನಾಗುತ್ತೆ ಅಂದರೆ, ಅದು ಆ ಸಬ್ಕಾನ್ಷಿಯಸ್ ಮೈಂಡ್ ಅದು ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ. ಈ ಜನ್ಮದಲ್ಲಿ ಏನಾಗಿದೆ, ಆ ಕಾಯಿಲೆ ಬಿದ್ದು ಸ್ಟ್ರೋಕ್ ಹೊಡೆದು ಸತ್ತಿರುವಂತಹ ತಂದೆ ಏನಾಗಿದ್ದಾರೆ, ಈ ಜನ್ಮದಲ್ಲಿ ಹ್ಯಾಂಡಿಕ್ಯಾಪ್ಟ್ ಮಗಳಾಗಿ ಹುಟ್ಟಿದ್ದಾಳೆ. ಆ ಮಗಳಾಗಿ ಹುಟ್ಟಿದಾಳೆ ಓ ಜನ್ಮದಲ್ಲಿ, ಅದು ಈ ಜನ್ಮದ ತಾಯಿಯಾಗಿ ಹುಟ್ಟಿದೆ. ಈ ಜನ್ಮದಲ್ಲಿ ಮಗಳು ತಾಯಿಯಾಗಿ ಹುಟ್ಟಿದಾಳೆ, ತಂದೆ ಸತ್ತು ಈಗ ಹ್ಯಾಂಡಿಕ್ಯಾಪ್ಟಾಗಿ ಹೊಟ್ಟೆಲಿ ಹುಟ್ಟಿದ್ದಾರೆ. ಈ ಥರ ಪೂರ್ವ ಜನ್ಮವನ್ನು ನೋಡ್ಕೊಂಡಿದ್ದು. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಏನಂತಂದರೆ, ನಾನು ಎಷ್ಟೋ ಚಾನಲ್ ಇದರಲ್ಲಿ ನನ್ನ ಒಂದು ಎಪಿಸೋಡ್ಸ್ ಬರ್ತಾಯಿದೆ, ಇಲ್ಲಿ ಏನೇ ಇದ್ರೂ ಸಹ ನಾನು ಅನುಭವವನ್ನು ಪಡ್ಕೊಂಡು ಹೇಳ್ತಾ ಇದ್ದೀನಿ ಹೊರತು, ಇಲ್ಲಿ ಒಂದು ವಿದ್ಯೆಯನ್ನು ನಾನು ವಿದ್ಯೆಗಳನ್ನು ಕಲ್ತ್ಕೊಂಡು ಬಂದಾಗ ನನಗೆ ಗೊತ್ತಿಲ್ಲ ನಾನು ಈ ಜನ್ಮದಲ್ಲಿ ಹಂಗಾಗಿದೆ ಹಿಂಗಾಗಿದೆ ಅಂತ. ಯಾಕೆ ನಾನು ಒಬ್ಬರು ಕಳಿಸ್ದಾಗೆ ನನಗೆ ಗೊತ್ತಾಗೋದು. ಈ ಅನುಭವಗಳೆಲ್ಲ ಅಷ್ಟೇ, ನಾವು ಹೊಸದಾಗಿ ನಾವು ಕಂಡುಹಿಡಿದಿರೋದಲ್ಲ. ನನ್ನ ಪೇಷಂಟ್ಸು ಬಂದು ಮಲಗಿದ್ದಾಗ ಅವ್ರಿಗೆ ಕಾಯಿಲೆಗೆ ಏನು ರಿಲೇಟೆಡ್ ಆಗಿತ್ತು, ಅದು ಏನು ಪೂರ್ವ ಜನ್ಮ ಆಗಿತ್ತು, ಏನು ಪ್ರೇತಾತ್ಮ ಆಗಿತ್ತು ಅಂತ ಅದರಿಂದ ನಾವು ಅನುಭವ ಪಡ್ಕೊಂಡಿದ್ದೀವಿ ಹೊರತು. ಈಗ ಈ ಮಗುವಿನ ಕೇಸ್ ಏನಾಯಿತು ಕೊನೆಗೆ? ಆಮೇಲೆ ಕೊನೆಗೆ ಮಗುಗೆ ಏನಾಯಿತು ಅಂತಂದರೆ, ನಾವು ಅವ್ರನ್ನ ಪೂರ್ತಿಯಾಗಿ ಟ್ರಾನ್ಸ್ಗೆ ಒಳಪಡಿಸಿ ಪ್ರಾಬ್ಲಮ್ಸ್ ಎಲ್ಲ ನೋಡಿ ಆದಮೇಲೆ ನಾವು ಕೆಲವು ರೇಖಿ ವಿದ್ಯೆಗಳಲ್ಲಿ ಕೆಲವು ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ವಿ. ಆ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟಾಗ ಅವರು ನಿರಂತರವಾಗಿ ತಾತ ಮತ್ತು ಸೋದರ ಮಾವನವರು ಅಷ್ಟರಲ್ಲಿ ಅವರು ಫಾರಿನಿಂದ ಬಂದರು. ಅವರು ಸ್ವಲ್ಪ ದಿನ ಡಿಸ್ಟೆನ್ಸಲ್ಲಿ ಹೀಲಿಂಗ್ ಮಾಡಿದ್ರು, ಮತ್ತು ಕೆಲವು ದಿನ ಮನೆಗೆ ಹೋಗಿ ಹೀಲಿಂಗನ್ನು ಮಾಡಿದ್ರು. ಅದು ಬರ್ತಾ 1 ಇಯರ್ ಟೈಮ್ ತಗೊಂಡು 1 ಇಯರಲ್ಲಿ ಅದು ಸೋಫಾ ಹಿಡ್ಕೊಂಡು ಎದ್ದೇಳೋದು, ಗೋಡೆ ಹಿಡ್ಕೊಂಡು ಎದ್ದೇಳೋದು, ಈ ಥರ ಒಂದು ಆ ಮಗುವಲ್ಲಿ ಚೇಂಜಸ್ ಆಯಿತು. ಬರ್ತಾ ಅದು ನಡೆಯೋಕ್ಕೆ ಸಹ, ನಿಧಾನವಾಗಿ ನಡೆಯೋಕ್ಕೆ ಸಹ ಅದು ಸ್ಟಾರ್ಟ್ ಮಾಡ್ತು. ಈಗ ಚೆನ್ನಾಗಿದೆ. ಅಂದರೆ ಇಲ್ಲಿ ನಾವು ಆ ಥರ ಇರೋರನ್ನ ನಾವೊಂದು 50% ಸರಿಪಡಿಸ್ಬೋದು ಸರ್. ಈ ಥರ ಸಮಸ್ಯೆ ಇದ್ದಾಗ ಒಂದು 50ಇಂದ 70% ರೆಡಿ ಮಾಡ್ಬೋದು, ಅಥವಾ 100% ಆಗೋದಿಲ್ಲ ಸರ್. ಅದು ಸುಳ್ಳು, ಅದು 100% ಅನ್ನೋದು. ಯಾಕಂದರೆ ಅಂಗಗಳೇ ವೈಕಲ್ಯ ಆಗಿ ಹುಟ್ಬಿಟ್ಟಾಗ, ಈಗ ಒಂದು ಮಗು ಉದಾಹರಣೆಗೆ ಎದ್ದೇಳ್ತಾನೆ ಇಲ್ಲ ಅನ್ನೋ ಜಾಗದಲ್ಲಿ ಅದು ಎದ್ದು ವಾಶ್ರೂಮ್ಗೆ ಹೋಗಿ ಬರಂಗೆ ಮಾಡ್ಬೋದು. ಇದು ಏನೂ ಇಲ್ಲ, ಎದ್ದು ಕುತ್ಕೊತಾನೆ ಇಲ್ಲ, ಊಟ ನಾವೇ ಮಾಡಿಸ್ಬೇಕು ಅನ್ನೋವಾಗ ಅವ್ರನ್ನ ಅವ್ರು ಊಟ ಮಾಡೋ ಥರ ಮಾಡ್ಬೋದು. 100% ಅಂದರೆ ಅಂಥ ಕೇಸಲ್ಲಿ